ನನ್ನಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಾನು ನನ್ನ ಮನೆಯವರು ಹೌದು ಡ್ಯಾಡಿ ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಿನಗಾಗಿ ಬಾಳುವ ಅನುಗ್ರಹಿಸು, ನಿನಗಾಗಿ ಬಾಳುವ ಕೃಪೆಯ ಅನುಗ್ರಹಿಸು. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ವಾಕ್ಯದ ಅಭಿಷೇಕ ನನಗೆ ದಯಪಾಲಿಸು, ನಿನ್ನ ವಾಕ್ಯದ ಅಭಿಷೇಕ ನನಗೆ ದಯಪಾಲಿಸು. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ. ನಾನಾ ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಕೈಗಳೆತ್ತಿ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಕೈಗಳೆತ್ತಿ ಪ್ರಾರ್ಥಿಸಲು, ಆತ್ಮನ ಅಭಿಷೇಕ ನನಗೆ ದಯಪಾಲಿಸು. ಹೌದು ಡ್ಯಾಡಿ, ಪವಿತ್ರಾತ್ಮನ ಅಭಿಷೇಕ ನನಗೆ ದಯಪಾಲಿಸು. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹೃದಯದಲ್ಲಿ ನಿನಗಾಗಿ ಕಾದಿರುವೆ యేసయ్య, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ.
ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಆ ದೂಷಣೆಯ ಸಹಿಸಿ ನಿನ್ನ ಎದೆಯಲ್ಲಿ ಒರಗುವೆನು. ಆ ದೂಷಣೆಯ ಸಹಿಸಿ ನಿನ್ನ ಎದೆಯಲ್ಲಿ ಒರಗುವೆನು. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಪವಿತ್ರಾತ್ಮರಿಂದ ತುಂಬಿ ನಡೆಸುತ್ತ ಬರುವವನೇ. ಪವಿತ್ರಾತ್ಮರಿಂದ ತುಂಬಿ ನಡೆಸುತ್ತ ಬರುವವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಮೇಘಸ್ತಂಭವಾದವನೇ. ಜೀವನ ಹಾದಿಯಲ್ಲಿ ಮೇಘಸ್ತಂಭ ಆದವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಮೇಘಸ್ತಂಭ ಆದವನೇ. ಜೀವನ ಹಾದಿಯಲ್ಲಿ ಮೇಘಸ್ತಂಭ ಆದವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಸತ್ಯ
ಸತ್ಯ ಸ್ವರೂಪನೇ, ಸರ್ವ ಜನರಿಗೂ ಉತ್ತಮನೇ, ಸರ್ವ ಜನರಿಗೂ ಉತ್ತಮನೇ, ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಹೌದು ಡ್ಯಾಡಿ, ನನ್ನಲ್ಲಿ ನೆಲೆಸಿರುವ ಆತನೇ. ಹಾಲೆಲೂಯಾ. ನಾವು ಏಕಾಂಗಿಯಾಗಿದ್ದಾಗ ಕರ್ತನೇ ನಮ್ಮ ಸಂಗಡಿಗನಾಗಿ, ಜೊತೆಯಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ನಮ್ಮನ್ನು ಆವರಿಸಿ ನಡೆಸುವ ಕರ್ತನೇ. ಹಾಲೆಲೂಯಾ. ಥ್ಯಾಂಕ್ ಯು. ವಾಕ್ಯವೆಂಬ ಮನ್ನವನ್ನು ನೀಡಿ ನಮ್ಮನ್ನು ಚೈತನ್ಯಗೊಳಿಸುವಾತನೇ, ಬಲಗೊಳಿಸುವಾತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹೌದು ಡ್ಯಾಡಿ, ನೀವಿರೋದ್ರಿಂದ ನಾನು ಏಕಾಂಗಿ ಅಲ್ಲ, ನಾನು ಒಬ್ಬನಲ್ಲ, ಒಬ್ಬಂಟಿಗನಲ್ಲ. ಹಾಲೆಲೂಯಾ. ಎಲ್ಲರೂ ಕೂಡ ಹಾಗೆ ಹೇಳಿ, ನಾನು ಒಬ್ಬಳೇ ಅಲ್ಲಪ್ಪ, ನೀವು ನನ್ನ ಜೊತೆಗಿದ್ದೀರಿ. ನಾನು ಒಬ್ಬನೇ ಇಲ್ಲ ಸ್ವಾಮಿ, ನನ್ನ ಜೊತೆ ನೀವಿದ್ದೀರಿ. ಥ್ಯಾಂಕ್ ಯು. ಹಾಲೆಲೂಯಾ. ನಾನು ಏಕಾಂಗಿ ಅಲ್ಲ, ನನ್ನ ಜೊತೆ ನೀವಿದ್ದೀರಿ ಡ್ಯಾಡಿ. ನನ್ನ ಜೊತೆಗಾರನೇ, ನನ್ನ ಕರ್ತನೇ, ವಂದನೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಹೊತ್ತು ವಂದನೆ ಹೇಳೋಣ. ಕರ್ತನು ಈ ಕಳೆದ ದಿನವಿಡೀ ನಮ್ಮನ್ನು ಕಾಪಾಡಿ, ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಈ ಹೊಸ ದಿನವನ್ನು ಕಾಣುವಂತೆ ಮಾಡಿದ್ದಾನೆ. ಈ ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ವಂದನೆ ಡ್ಯಾಡಿ. ಈ ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಡ್ಯಾಡಿ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ. ಶಿಲುಬೆಯನ್ನು ದೃಷ್ಟಿಸಿ ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಹೌದು ಡ್ಯಾಡಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಡ್ಯಾಡಿಯನ್ನು ನೋಡಿ ಹೇಳಿ, ನಿನ್ನನ್ನೇ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಹೌದು ಡ್ಯಾಡಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ, ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ, ಸ್ವಂತ ಜನವಾಗಿ ಶುದ್ಧೀಕರಿಸಿದೆ. ಹೌದು, ನಿನ್ನ ಸ್ವಂತ ಜನ ಆಗುವಂತೆ ನಮ್ಮನ್ನು ಶುದ್ಧೀಕರಿಸಿದೆ. ಸ್ವಂತ ಜನವಾಗಿ ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ಒಪ್ಪಿಸಿ ಕೊಟ್ಟಿರುವೆ
ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ, ಹೌದು ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಹೌದು ಡ್ಯಾಡಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯ. ಉನ್ನತ ಬಲಿಯಾಗಿ ನಾನು ಪಾಪಕ್ಕೆ ಸಾಯಲು, ನಿನ್ನ ನೀತಿಗೆ ಜೀವಿಸಲು. ನಾನು ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು. ನಿಂದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ. ಹೌದು ಡ್ಯಾಡಿ, ನಿಂದಿವ್ಯ ಶರೀರದಿ ನನ್ನ ಪಾಪ ಶಾಪದೆಲ್ಲ ದಂಡನೆಯನ್ನು ಹೊತ್ತಿರುವೆ, ಒಪ್ಪಿಸಿ ಕೊಟ್ಟಿರುವೆ ನನಗಾಗಿ. ಹೌದು ಡ್ಯಾಡಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಾಲೆಲೂಯಾ, 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 ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು. ಆಮೆನ್. ಸರ್ವಶಕ್ತನಾದ ದೇವರೇ, ಉನ್ನತನಾದ ಕರ್ತನೇ, ಅತಿಶಯ ದೇವನೇ, ಆಲೋಚನಾ ಕರ್ತನೇ, ನನ್ನ ಡ್ಯಾಡಿ, ನನ್ನ ಡ್ಯಾಡಿ, ನನ್ನ ಕರ್ತನೇ. Hallelujah, 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 hallelujah. ಪಾಯಿ ಮುಂಜಾನೆ ವೇಳೆಯಲ್ಲಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ, ನಿನಗೆ ವಂದನೆ ಸಲ್ಲಿಸುತ್ತೇವೆ. ಕೃಪಾಳು ತಂದೆ, ದಯಾಮಯನು, ಅತಿಶಯನು, ಅದ್ಭುತನು, ಶ್ರೇಷ್ಠನು, 1000 10,000ಗಳಲ್ಲಿ ಧ್ವಜಪ್ರಾಯನು, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನು, ನಿರಂತರವೂ ಹಾಗೆ ಇರುವಾತನು, ಉನ್ನತೋನ್ನತಗಳಲ್ಲಿ ಸಿಂಹಾಸನ ರೂಢನು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ, ನಿನಗೆ ಗೌರವ ಸಲ್ಲಿಸುತ್ತೇವೆ. ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ.
ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಮನುಷ್ಯನ ಕೋಪದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯವನ್ನು ತಗೊಂಡು ಹೋದೋಣ. ಪ್ರಸಂಗಿ ಪ್ರಸಂಗಿ 7:9. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಕೋಪಕ್ಕೆ ಮೂರ್ಖನ ಎದೆಯೇ ನೆಲೆ. ಅಂದರೆ ಕೋಪವು ಮೂರ್ಖತನವನ್ನು ಉಂಟು ಮಾಡ್ತದೆ ಅಂತ ಹೇಳಿ ಈ ದಿನ ನಾವು ಧ್ಯಾನ ಮಾಡ್ತಾ ಇದ್ವಿ. ಮನುಷ್ಯನ ಕೋಪ ಅವನನ್ನು ಮೂರ್ಖನನ್ನಾಗಿ ಮಾಡಿಬಿಡ್ತದೆ. ಆ ಸಂದರ್ಭದಲ್ಲಿ ತಾನೇನೋ ಜ್ಞಾನಿ ಅನ್ನೋ ರೀತಿಯಲ್ಲಿ, ತಾನೇನೋ ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ವರ್ತಿಸಿದ್ರೂ ಸಹ, ತನಗೇನೋ ಆದಾಯ ಮಾಡ್ಕೊಳ್ತಾ ಇದ್ದೀನಿ, ಅವನ್ನ ಕೊಂದು ನಾನೇನೋ ನನಗೆ ಸಾಧನೆ ಮಾಡ್ಕೊಳ್ತೇನೆ, ಅನುಕೂಲ ಮಾಡ್ಕೊಳ್ತಾ ಇದ್ದೀನಿ ಅಂತ ನೆನೆಸಿದ್ರೂ ಅವನು ಮಾಡ್ತಾ ಇರುವಂಥ ಕೃತ್ಯ ಅದು ಮೂರ್ಖತನ, ಅವನಿಗೆ ಅವಮಾನ ತರುವಂಥದ್ದು, ಅವನ ತಲೆ ತಗ್ಗಿಸುವಂಥದ್ದು ಕೆಲಸದ್ದು. ಮೂರ್ಖನ ಹೃದಯದಲ್ಲೇ ಕೋಪ ನೆಲೆಗೊಳ್ಳುತ್ತೆ. ಕೋಪ ಮನುಷ್ಯನನ್ನು ಮೂರ್ಖನನ್ನಾಗಿ ಮಾಡಿಬಿಡುತ್ತೆ. ಇನ್ನು ಕೆಲವು ವಚನಗಳನ್ನು ಓದಿ. ಜ್ಞಾನೋಕ್ತಿ 12ನೇ ಅಧ್ಯಾಯ 15-16 ವಚನಗಳನ್ನು ಓದಿ. ಜ್ಞಾನೋಕ್ತಿ 12:15-16. ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತಾಲೋಚನೆಯನ್ನು ಗಮನಿಸುವನು. ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು, ಜಾಣನು ಅವಮಾನವನ್ನು ಮರೆ ಮಾಡುವನು. ದೇವರಿಗೆ ಸ್ತೋತ್ರ. ಮೂರ್ಖನ ನಡತೆ ಅವನ ಗಣನೆಗೆ ಸರಿ. ಅವನ ದೃಷ್ಟಿಯಲ್ಲಿ ತಾನು ಮಾಡ್ತಾ ಇರೋದು ಸರಿಯಾಗಿದೆ, ತುಂಬ ಒಳ್ಳೆಯದನ್ನೇ ಮಾಡಿದೆ ಅಂತ ಹೇಳಿ ಅನಿಸುತ್ತೆ. ಅದರಿಂದಾಗಿ ತಟ್ಟನೆ ಸಿಟ್ಟು ರಟ್ಟಾಗ್ತದಂತೆ. ಸಿಟ್ಟು ಬೇಗನೆ ಪ್ರಕಟ ಆಗ್ತದೆ. ಯಾರ ಹೃದಯದಲ್ಲಿ? ಮೂರ್ಖನ ಹೃದಯದಲ್ಲಿ ತಕ್ಷಣ ಸಿಟ್ಟು ಪ್ರಕಟ ಆಗ್ತದೆ. ಇದು ಸರಿ ಅಂತ ಅವನಿಗೆ ಅನಿಸ್ಬಿಡ್ತದೆ. ಅವನಿಗೆ ಅದರ ಗ್ರಹಿಕೆ ಗೊತ್ತಾಗೋದಿಲ್ಲ. ತಾನು ಎಂಥ ತಪ್ಪು ಮಾಡ್ತಾಯಿದ್ದೀನಿ, ಎಂಥ ಅಪರಾಧ ಮಾಡ್ತಾಯಿದ್ದೀನಿ. ನಾವು ನ್ಯೂಸ್ಗಳಲ್ಲೆಲ್ಲ ನೋಡಿದ್ದೀವಿ. ಹೆಂಡತಿಯನ್ನು ಕತ್ತರಿಸಿ ಅವನು ಜೈಲಿಗೆ ಹೋಗಿರ್ತಾನೆ. ಅವನೇ ಆ ತಲೆಯನ್ನು ತಗೊಂಡೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿರ್ತಾನೆ. ಏನೋ ಸಾಧನೆ ಮಾಡಿದಾಗೆ ವೀರನ ಹಾಗೆ ಅವನೊಳಗೆ ಒಂದು ಫೀಲಿಂಗ್. ಆದರೆ ನಿಜ ಹೇಳಬೇಕಾದ್ರೆ ಅವನು ಮೂರ್ಖ. ಅವನ ಗಣನೆಗೆ ಅದು ಸರಿ ಅಂತ ಅನಿಸಿದೆ. ಅದರಿಂದಾಗಿ ತಟ್ಟನೆ ಕೋಪ ಅನ್ನುವುದು ಅವನಲ್ಲಿ ರಟ್ಟಾಗಿದೆ, ಅಂದರೆ ಪ್ರಕಟ ಆಗಿದೆ. ಇದು ಮೂರ್ಖನ ಕೆಲಸ. ತಕ್ಷಣ ಕೋಪ ಪ್ರಕಟ ಮಾಡುವುದು ಅದು ಮೂರ್ಖನ ಕೆಲಸ. ಅದು ಅವನಿಗೆ ಸರಿ ಅಂತ ಅನಿಸುತ್ತೆ. ಅದು ಅವನಿಗೆ ಏನೂ ಇಲ್ಲ, ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ, ಶ್ರೇಷ್ಠವಾದ್ದನ್ನು ಮಾಡಿದ್ದೀನಿ ಅಂತ ಹೇಳಿ ಅವನು ಫೀಲ್ ಮಾಡ್ತಾನಂತೆ. ನೋಡಿ 14ನೇ ಅಧ್ಯಾಯ 29ನೇ ವಚನ. ಕಳೆದ ದಿನಗಳಲ್ಲಿ ಕೂಡ ಓದಿದ್ವಿ, ಮತ್ತೆ ಓದ್ರಿ. 14:29. ಜ್ಞಾನೋಕ್ತಿ 14:29. ದೀರ್ಘ ಶಾಂತನು ಕೇವಲ ಬುದ್ಧಿವಂತನು, ಮುಂಗೋಪಿಯು ಮೂರ್ಖತನವನ್ನೇ ಧ್ವಜವಾಗಿ ಎತ್ತುವನು. ಧ್ವಜವಾಗಿ ಎತ್ತಾನೆ. ಅದರಲ್ಲೇ ಒಂಥರ ಎಕ್ಸಾಲ್ಟ್, ಅಂದರೆ ಖುಷಿ ಪಡ್ತಾನೆ. ಹಂಗೆ ಮಾಡಿಬಿಟ್ಟೆ ಅಂತ ಹೇಳಿ ಅವನೊಳಗೆ ಖುಷಿ ಉಂಟಾಗ್ತದೆ. ಆ್ಯಕ್ಚುಲಿ ನೋಡಿದ್ರೆ ಅದು ಮೂರ್ಖತನ, ಮುಟ್ಟಾಳ ಕೆಲಸ. ಆದರೆ ಅವನು ಖುಷಿಯಾಗಿ ಮಾಡಿದ್ದಾನೆ, ಸಾಧನೆ ನೆನೆಸಿ ಮಾಡಿದ್ದಾನೆ. ಮೂರ್ಖತನವನ್ನೇ ಧ್ವಜವಾಗಿ ಎತ್ತುತ್ತಾನಂತೆ. ಆ ಕೋಪದಲ್ಲಿ ಅವನು ಮಾಡುವಂಥ ಕೆಲಸ ಮೂರ್ಖತನದ ಪರಮಾವಧಿ. ಮನುಷ್ಯನ ಕೋಪ ಎಷ್ಟು ಮೋಸವಾದದ್ದು ನೋಡ್ರಿ. ಅದರಿಂದಾಗಿ ನಾವು ಕರ್ತನ ಹತ್ರ ಕೇಳಬೇಕು, ನನಗೆ ಈ ಕೋಪವನ್ನು ನಿಯಂತ್ರಿಸಲಿಕ್ಕೆ ಕೃಪೆ ಕೊಡಪ್ಪ, ಪವಿತ್ರಾತ್ಮನ ಫಲ ದೀರ್ಘ ಶಾಂತಿಯನ್ನು ನನಗೆ ಕೊಡು ಸ್ವಾಮಿ ಅಂತ ನಾವು ಕೇಳಬೇಕು. ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಯಾವುದು ಜಾಣತನದ ತೀರ್ಮಾನ ಅಲ್ಲ, ಅದು ಮೂರ್ಖತನದ ತೀರ್ಮಾನ.
ಕೋಪದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನವು ಅದು ದಡ್ಡತನದ ತೀರ್ಮಾನ. ಅದರಿಂದ ಕೋಪದಲ್ಲಿ ಯಾವತ್ತೂ ತೀರ್ಮಾನ ತಗೋಬಾರ್ದು. ಕೋಪದಲ್ಲಿ ಜಗಳ ಮಾಡಿಕೊಂಡು, ಕೋಪದಲ್ಲಿ ಆವೇಶದಲ್ಲಿ ತೆಗೆದುಕೊಳ್ಳೋ ತೀರ್ಮಾನಗಳು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಆಮೇಲೆ ತುಂಬ ರಿಗ್ರೆಟ್ ಮಾಡಬೇಕು. ನಾನು ಯಾಕೆ ಹಿಂಗೆ ಮಾಡಿದೆ, ನಾನು ಯಾಕೆ ಈ ಥರ ಮಾತಾಡಿದೆ, ನಾನು ಯಾಕೆ ಈ ರೀತಿಯಾಗಿ ಮಾಡಿಬಿಟ್ಟೆ, ಅಯ್ಯೋ ನಾನು ಮೂರ್ಖತನ ಮೆರೆದುಬಿಟ್ಟೆ ಅಂತ ಆಮೇಲೆ ಅರ್ಥ ಆಗ್ತದೆ. ಅದರಿಂದಾಗಿ ಕೋಪ ಬಂದಾಗ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಮುಂದಾಗಬೇಡ್ರಿ. ದೇವರ ಹತ್ರ ಕೇಳಿ, ದೀರ್ಘ ಶಾಂತಿಯನ್ನು ಕೊಡಪ್ಪ, ಪವಿತ್ರಾತ್ಮನ ಫಲವನ್ನು ನನ್ನೊಳಗೆ ಇಡು ಸ್ವಾಮಿ, ದೀರ್ಘ ಶಾಂತಿಯನ್ನು ಕೊಡು ಸ್ವಾಮಿ ಅಂತ ನಾವು ಕೇಳಬೇಕು. ಹಲ್ಲೆಲೂಯ. 27ನೇ ಜ್ಞಾನೋಕ್ತಿ 27ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಜ್ಞಾನೋಕ್ತಿ 27. ಜ್ಞಾನೋಕ್ತಿ 27:3. ಕಲ್ಲು ಭಾರ, ಮರಳು ಭಾರ, ಎರಡಕ್ಕಿಂತಲೂ ಮೂಢನ ಕೋಪವು ಬಲು ಭಾರ. ಕಲ್ಲು ಭಾರ, ಮರಳು ಭಾರ, ಮೂಢನ ಕೋಪ ಅದೆರಡಕ್ಕಿಂತಲೂ ಭಾರ. ಅಂದರೆ ಮೂಢನಿಗೂ ಕೋಪಕ್ಕೂ ಸ್ವಲ್ಪ ನಂಟಿದೆ. ಮೂರ್ಖನೂ ಕೋಪವು ಯಾವಾಗಲೂ ಜೊತೆಯಾಗಿಯೇ ಕೆಲಸ ಮಾಡ್ತದೆ ಅಂತ ಆಯಿತು. ಮೂಢನ ಕೋಪ, ಅದು ಕೋಪ ಮಾಡೋನು ಮೂಢನು. ಕೋಪ ಆ ಮೂರ್ಖತನಕ್ಕೆ ನಮ್ಮನ್ನು ನಡೆಸ್ಬಿಡ್ತದೆ. ಬಹಳ ಜಾಗ್ರತೆಯಿಂದ ಇರಬೇಕು. ಹಾಗಾದರೆ ನಿಮಗೆ ಕೋಪ ಬರಲ್ಲ? ಎಲ್ರಿಗೂ, ಮನುಷ್ಯರಾಗಿ ಎಲ್ರಿಗೂ ಕೋಪ ಬರ್ತದೆ. ಆದರೆ ಕೋಪದಲ್ಲಿ ನೆಕ್ಸ್ಟ್ ಮಾಡುವಂಥದ್ದು ಮೂರ್ಖತನ ಅನ್ನೋದನ್ನು ಮನಸ್ಸಿನಲ್ಲಿ ನಾವು ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಬಹಳ ಜಾಗ್ರತೆಯಿಂದ ದೇವರ ಹತ್ರ ಬಲ ಕೇಳಬೇಕು. ಈ ಸಮಯದಲ್ಲಿ ಕೋಪ ಬಂದಂಥ ಸಂದರ್ಭದಲ್ಲಿ, ಆವೇಶ ಬಂದ ಸಂದರ್ಭದಲ್ಲಿ ದೇವರ ಆತ್ಮನ ಸಹಾಯವನ್ನು ಪಡ್ಕೊಳ್ಳಿಕ್ಕೂ, ನಮ್ಮನ್ನು ತಣ್ಣಗೆ ಮಾಡಿಕೊಳ್ಳಿಕ್ಕೂ, ಆ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆಯೂ ನಾವು ಜಾಗ್ರತೆ ವಹಿಸಬೇಕು. ಯಾಕಂದರೆ ಕೋಪದ ಜೊತೆಗೆ ಮೂರ್ಖತನ ಅಂಟಿಕೊಂಡೇ ಬರ್ತದೆ. ಅದು ನಮಗೆ, ನಮ್ಮ ದೃಷ್ಟಿಗೆ ಚೆನ್ನಾಗಿ ಕಾಣ್ತದೆ. ಆ ಸಂದರ್ಭದಲ್ಲಿ ಗ್ರೇಟ್ ಸಾಧನೆಯಾಗಿ ಎಕ್ಸಾಲ್ಟ್ಸ್ ಫಾಲಿ, ಅಂದರೆ ಮೂರ್ಖತನವನ್ನು ಧ್ವಜವೆತ್ತುವಂಥ ರೀತಿಯಲ್ಲಿ, ಅದನ್ನು ಶ್ರೇಷ್ಠವಾಗಿ ಪರಿಗಣಿಸುವ ರೀತಿಯಲ್ಲಿ ನಮ್ಗೆ ಅನಿಸ್ಬಿಡ್ತದೆ. ಅದು ಆ್ಯಕ್ಚುಲಿ ಮೂರ್ಖತನ. ಜ್ಞಾನೋಕ್ತಿ 29ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಜ್ಞಾನೋಕ್ತಿ 29:11. ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನಪಡಿಸಿಕೊಳ್ಳುವನು. ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನಪಡಿಸಿಕೊಳ್ಳುವನು. ನಿಜವಾಗ್ಲೂ ನಾವು ಬುದ್ಧಿವಂತರಾಗಿದ್ದರೆ ಆ ಕೋಪವನ್ನು ತಡ್ಕೊಳ್ಳಿಕ್ಕೆ ನಾವು ದಾರಿ ಮಾಡ್ತೀವಿ. ಆ ಕೋಪವನ್ನು ತಡ್ಕೊಳ್ಳಿಕ್ಕೆ ಏನು ದಾರಿ? ದೇವರೇ ನನಗೆ ಸಹಾಯ ನೀಡು. ಹಲ್ಲೆಲೂಯ. ಅದಕ್ಕೆ ನಾವು ಓದ್ತೀವಲ್ಲ, ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿರಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಕೋಪಿಸುವುದರಲ್ಲಿ ಯಾಕೋಬ 1:19. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಹಾಲೆಲ್ಲೂಯಾ. ನಾವು ಕೇಳಬೇಕಪ್ಪ, ಈ ಕೃಪೆ ನನಗೆ ಕೊಡಪ್ಪ. ಕೋಪ ಬಂದಾಗ ಅದನ್ನು ಶಮನಪಡಿಸುವಂತಹ ದಾರಿ ನನಗೆ ತೋರಿಸಿಕೊಡು. ಪವಿತ್ರಾತ್ಮನ ನಿಯಂತ್ರಣಕ್ಕೆ ನನ್ನ ಅಂಗಾಂಗಗಳನ್ನೆಲ್ಲ ತಗೋ ಸ್ವಾಮಿ. ನನ್ನ ಇಮೋಷನ್ಸ್, ಭಾವನೆಗಳನ್ನೆಲ್ಲ ಹೋಲಿ ಸ್ಪಿರಿಟ್ ಯು ಟೇಕ್ ಓವರ್. ಆ ದೀರ್ಘ ಶಾಂತಿಯನ್ನು ನನಗೆ ಕೊಡಿ. ಹಲ್ಲೆಲೂಯಾ. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡಿ, ದೀರ್ಘ ಶಾಂತಿ, ಪವಿತ್ರಾತ್ಮನ. 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಹಲ್ಲೆಲೂಯಾ. ಈ ದೀರ್ಘ ಶಾಂತಿ ಅನ್ನೋದು ಪವಿತ್ರಾತ್ಮನ ಒಂದು ವಿಶೇಷ ಫಲ, ಪವಿತ್ರಾತ್ಮನ ಫಲಗಳಲ್ಲಿ ಒಂದು.
ಆ ಪವಿತ್ರಾತ್ಮನ ಫಲ ನಮ್ಮಲ್ಲಿ ಪ್ರಕಟ ಆಗಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಹತ್ರ ಕೇಳುವ. ಕೋಪ ಬಂದಾಗ ಮೂರ್ಖತನ ಪ್ರಕಟ ಆಗ್ತದೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ನಾನು ಆ ಸ್ಥಾನಕ್ಕೆ ಹೋಗ್ಬಿಡ್ಬಾರ್ದಪ್ಪ. ಕೋಪ ಬಂದಾಗಲೆಲ್ಲ ಕರ್ತನೆ ಅದನ್ನು ಶಾಂತಗೊಳಿಸ್ಕೊಳ್ಳಿಕ್ಕೆ ಜ್ಞಾನವುಳ್ಳ ಹೃದಯವನ್ನು, ಪವಿತ್ರಾತ್ಮನ ಬಲವನ್ನು ನನಗೆ ಕೊಡಪ್ಪ. ಕೋಪವನ್ನು ಅಡಗಿಸ್ಕೊಳ್ಳಿಕ್ಕೆ, ತಣ್ಣಗೆ ಮಾಡಲಿಕ್ಕೆ ಕೃಪೆ ಕೊಡು. ಕೋಪದಲ್ಲಿ ನಾನು ಯಾವುದು ದುಡುಕಿ ನಿರ್ಧಾರ ತಗೋಬಾರ್ದು. ಕೋಪದಲ್ಲಿ ಮಾಡುವುದೆಲ್ಲ ಮೂರ್ಖತನ ಅಂತ ವಾಕ್ಯ ಹೇಳ್ತದೆ. ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ, ಕೋಪದ ಎಲ್ಲ ಕ್ರಿಯೆಗಳು ಅದು ಮೂರ್ಖತನದ ಕ್ರಿಯೆಗಳು. ಮನುಷ್ಯನ ಕೋಪ ಅವನನ್ನು ಮೂರ್ಖತನಕ್ಕೆ ನಡೆಸುತ್ತೆ ಅಂತ ಹೇಳಿ ನಿನ್ನ ವಾಕ್ಯ ಹೇಳ್ತದೆ. ನನಗೆ ಕೃಪೆ ಕೊಡಪ್ಪ ಅಂತ ನಾವು ಕೇಳೋಣ. ಒಂದು ನಿಮಿಷ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿ ಕೇಳುವ. ಅಪ್ಪ, ಮನುಷ್ಯನ ಕೋಪ ಅವನನ್ನು ಮೂರ್ಖತನಕ್ಕೆ ನಡೆಸುತ್ತೆ ಅಂತ ವಾಕ್ಯ ಹೇಳ್ತದೆ. ಮೂರ್ಖತನಕ್ಕೂ ಮನುಷ್ಯನ ಕೋಪಕ್ಕೂ ಬಹಳ ನಂಟನ್ನು ಕಾಣ್ತೇವೆ. ಮನುಷ್ಯನ ಕೋಪದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳದು ಮೂರ್ಖತನ, ಆದರೆ ಅವನ ದೃಷ್ಟಿಗೆ ಅದು ಸರಿಯಾಗಿ ಕಾಣ್ತದೆ. ಅದರಿಂದಾಗಿ ಆ ಮೂರ್ಖತನವನ್ನು ಶ್ರೇಷ್ಠವಾಗಿ ಸಾಧನೆಯಾಗಿ ಪರಿಗಣಿಸ್ತಾನೆ, ಧ್ವಜವಾಗಿ ಎತ್ತಾನೆ. ಕರ್ತನೆ, ನಾವು ಆ ರೀತಿಯಾಗಿ ಆಗಬಾರ್ದಪ್ಪ. ನಮಗೆ ಕೋಪ ಬರುವಾಗ ಅದನ್ನು ಶಮನಪಡಿಸಿಕೊಳ್ಳುವ ಕೃಪೆಯನ್ನು ನಮಗೆ ಕೊಡು ಸ್ವಾಮಿ. ಮನುಷ್ಯರಾಗಿ ನಮಗೆ ಕೋಪ ಬರ್ಬೋದು, ಸಹಜ. ಆದರೆ ಕರ್ತನೆ, ಜ್ಞಾನಿಯ ಹೃದಯವನ್ನು ಕೊಡು ಸ್ವಾಮಿ. ಪವಿತ್ರಾತ್ಮನ ಕೃಪೆಯನ್ನು ಅನುಗ್ರಹಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಕೋಪವನ್ನು ಶಮನಪಡಿಸಿಕೊಳ್ಳುವಂತಹ ಕೃಪೆ ನಮಗುಂಟಾಗಲಿ. ಕೋಪವನ್ನು ಕರ್ತನೆ ಅದನ್ನು ಅಡಗಿಸುವಂತಹ ವಿಶೇಷ ಅನುಗ್ರಹ ನನಗುಂಟಾಗಲಿ ಸ್ವಾಮಿ. ನನ್ನ ಜೊತೆ ಸೇರಿ ಈಗ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಕರ್ತನೆ, ಮನುಷ್ಯರಾಗಿ ಕೋಪ ಬರಬಹುದು. ಆ ಕೋಪವನ್ನು ಅಡಗಿಸಿ ಪ್ರಶಾಂತ ವಾತಾವರಣವನ್ನು ಹೊಂದಿಕೊಂಡು, ಸಮಾಧಾನವನ್ನು ಹೊಂದಿಕೊಂಡು, ದೀರ್ಘ ಶಾಂತಿಯನ್ನು ಹೊಂದಿಕೊಂಡು ಆ ಸಮಸ್ಯೆ ವಿಷಯದಲ್ಲಿ ನಿಧಾನವಾಗಿ ಒಳ್ಳೆ ನಿರ್ಧಾರಗಳನ್ನು ತಗೋಬೇಕಪ್ಪ. ಕೋಪದಲ್ಲಿ ನಿರ್ಧಾರ ತಗೋಬಾರ್ದು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮೂರ್ಖತನ. ಕೋಪವನ್ನು ಅಡಗಿಸಿ ನಿಧಾನವಾಗಿ ದೀರ್ಘ ಶಾಂತಿಯನ್ನು ಹೊಂದಿಕೊಂಡು ತಾಳ್ಮೆಯಿಂದ ದೈವ ಸಾನ್ನಿಧ್ಯದಲ್ಲಿ ಒಳ್ಳೆ ತೀರ್ಮಾನ ತಗೋಬೇಕಪ್ಪ. ಆ ಸಮಸ್ಯೆಯ ವಿಷಯದಲ್ಲಿ ಕರ್ತನೆ ಒಳ್ಳೆ ತೀರ್ಮಾನ ತಗೋಬೇಕು. ಕೋಪದಲ್ಲಿ ನಿರ್ಧಾರಗಳನ್ನ ತಗೋಬಾರ್ದು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮೂರ್ಖತನ ಅಂತ ನಿನ್ನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ಕೋಪದಲ್ಲಿ ಯಾರು ಕೂಡ ಮೂರ್ಖರಾಗಿ ವರ್ತಿಸ್ಬಿಡಬಾರ್ದು. ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ಮೂರ್ಖತನವನ್ನು ಪ್ರದರ್ಶಿಸಬಾರ್ದು ಸ್ವಾಮಿ. ಅಪ್ಪ, ಜಾಗ್ರತೆಯಿಂದ ಇರಲಿಕ್ಕೆ ನಮಗೆ ಕೃಪೆ ಕೊಡು. ಕೋಪ ಬಂದಾಗ ತಾಳ್ಮೆ ತಗೊಂಡು, ಪವಿತ್ರಾತ್ಮನ ಬಲ ಪಡ್ಕೊಂಡು, ದೀರ್ಘ ಶಾಂತಿಯನ್ನು ಹೊಂದಿಕೊಂಡು, ಅದಾದ ನಂತರ ನಿಧಾನವಾಗಿ ದೈವ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಕುಳಿತು ಸಮಸ್ಯೆಗೆ ಪರಿಹಾರದ ದಾರಿಯನ್ನು ಕಂಡುಕೊಳ್ಳುವಂತೆ, ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಹಾಯ ನೀಡು. ಕೋಪದಲ್ಲಿರುವಾಗ ಯಾವ ನಿರ್ಧಾರವನ್ನು ನಾವು ತಗೋಬಾರ್ದು ಸ್ವಾಮಿ. ಹಾಲೆಲೂಯಾ. ನಮಗೆ ಕೃಪೆ ಕೊಡಪ್ಪ. ನಾವು ಕೋಪದಲ್ಲಿರುವಾಗ ಯಾವ ನಿರ್ಧಾರವನ್ನು ತಗೋಬಾರ್ದು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅದು ಮೂರ್ಖತನ ಅಂತ ನಿನ್ನ ವಾಕ್ಯ ಹೇಳ್ತದೆ. ನಿಜ ಸ್ವಾಮಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅದು ಮೂರ್ಖತನದ ನಿರ್ಧಾರಗಳು. ಅದು ನಮಗೆ ಒಳ್ಳೆಯದಾಗಿ ಕಂಡರೂ ಸಹ ಅದು ದಡ್ಡತನದ ನಿರ್ಧಾರಗಳು. ಆ ರೀತಿಯಾಗಿ ನಾವು ಯಾರು ವರ್ತಿಸಿದ ಹಾಗೆ ದೀರ್ಘ ಶಾಂತಿಯಿಂದ ಇರಲಿಕ್ಕೂ, ನಮ್ಮ ಕೋಪವನ್ನು ಶಮನಪಡಿಸಿಕೊಂಡು, ಕರ್ತನೆ ದೀರ್ಘ ಶಾಂತಿಯನ್ನು ಹೊಂದಿಕೊಂಡು ನಿಧಾನವಾಗಿ ತದನಂತರ ದೈವ ಸಮ್ಮುಖದಲ್ಲಿ ಕುಳಿತು ಕರ್ತನೆ ಇರುವ ಸಮಸ್ಯೆಗೆ ತಕ್ಕ ಪರಿಹಾರದ ದಾರಿಯನ್ನು ಕಂಡುಕೊಳ್ಳಿಕ್ಕೆ, ಒಳ್ಳೆ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನಮ್ಮೆಲ್ಲರಿಗೂ ಬಲ ಕೊಡಿ ಸ್ವಾಮಿ. ಪವಿತ್ರಾತ್ಮನ ಸಹಾಯ ನೀಡಿ, ಪವಿತ್ರಾತ್ಮನ ಸಹಾಯ ನೀಡಿ, ಬಲಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಉತ್ತರ ಕನ್ನಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬಿಸ್ನೆಸ್ ಮೆನ್ಗಳನ್ನು, ಸಣ್ಣ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು, ದಿನಗೂಲಿ ಕೆಲಸಗಾರರು, ಇವರೆಲ್ಲರನ್ನ ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವ. ಉತ್ತರ ಕನ್ನಡ ಜಿಲ್ಲೆ ದೈವ ಕೃಪೆ ಪ್ರಕಟ ಆಗಲಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಉತ್ತರ ಕನ್ನಡ ಜಿಲ್ಲೆಗಾಗಿ ನಿನ್ನ ಸನ್ನಿಧಾನದಲ್ಲಿ
ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಬಿಸ್ನೆಸ್ ಮೆನ್ಗಳಿಗಾಗಿ ಬೇಡಿಕೊಳ್ತೇವೆ. ಎಲ್ಲ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ದಿನಗೂಲಿ ಕೆಲಸಗಾರರು, ಇವರೆಲ್ಲರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ. ದಿನಗೂಲಿ ಕೆಲಸಗಾರರಿಗೆ ಕೆಲಸದ ಅವಕಾಶಗಳನ್ನು ಒದಗಿಸಿಕೊಡು ಸ್ವಾಮಿ. ಸಣ್ಣ ಸಣ್ಣ ವ್ಯಾಪಾರಿಗಳು ಸಹ ಕರ್ತನೆ ದೈನಂದಿನ ಅಗತ್ಯಗಳು ಪೂರೈಕೆ ಆಗುವ ಹಾಗೆ, ಅಭಿವೃದ್ಧಿ ಹೊಂದುವ ಹಾಗೆ ಪ್ರತಿಯೊಬ್ಬರಿಗೆ ನಿನ್ನ ದಯೆ ದೊರಕಲಿ ಸ್ವಾಮಿ. ವ್ಯಾಪಾರ ವಹಿವಾಟುಗಳು ಉತ್ತಮವಾಗಿ ನಡೆಯಲಿ ಸ್ವಾಮಿ. ಬಿಸ್ನೆಸ್ಗಳು ಉತ್ತಮವಾಗಿ ನಡೆಯಲಿ ಕರ್ತನೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬಿಸ್ನೆಸ್ ಮೆನ್ಗಳು, ವ್ಯಾಪಾರಿಗಳು, ಕರ್ತನೆ ದಿನಗೂಲಿ ಕೆಲಸಗಾರರು ಎಲ್ಲರೂ ಕೂಡ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಿ ಅಂತ ನಾವು ಬೇಡಿಕೊಳ್ತೇವೆ. ಅವ್ರ ಜೀವಿತದಲ್ಲಿ ಕೆಲಸದ ಅವಕಾಶಗಳು ಉಂಟಾಗಲಿ, ಬಿಸ್ನೆಸ್ಗಳು ಅಭಿವೃದ್ಧಿ ಆಗಲಿ, ಕರ್ತನೆ ಆರ್ಥಿಕವಾಗಿ ಏಳಿಗೆಯನ್ನು ಹೊಂದಿಕೊಳ್ಳಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನ ಎಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಬಿಸ್ನೆಸ್ಮೆನ್ಗಳು, ದಿನಗೂಲಿ ಕೆಲಸಗಾರರು, ರಸ್ತೆ ಬದಿ ವ್ಯಾಪಾರಿಗಳು, ಈ ರೀತಿಯಾಗಿ ಕರ್ತನೆ ಸಣ್ಣ ಸಣ್ಣ ವ್ಯಾಪಾರ ಮಾಡುವವರು, ಅಂಗಡಿ ವ್ಯಾಪಾರ ಮಾಡುವವರು, ಇವರೆಲ್ಲರ ರಕ್ಷಣೆಗಾಗಿ ಬೇಡಿಕೊಳ್ತೇವೆ ಕರ್ತನೆ. ಅವ್ರು ಯಾರು ನರಕಕ್ಕೆ ಹೋಗಬಾರ್ದಪ್ಪ, ಯಾರು ಕೂಡ ಕರ್ತನೆ ನಿತ್ಯ ಜೀವ ಕಳ್ಕೋಬಾರ್ದು. ಕರ್ತನ ಜೀವನದಲ್ಲಿ ಒಂದು ಸಾರಿ ಆದರೂ ಸತ್ಯ ಸುವಾರ್ತೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡು ಸ್ವಾಮಿ. ಕರ್ತನ ನಿತ್ಯ ಜೀವದ ದಾರಿಯನ್ನು ಅವರ ಕಣ್ಣು ಮುಂದೆ ಪ್ರಕಾಶಗೊಳಿಸು ಸ್ವಾಮಿ. ಅದನ್ನು ಕಾಣುವಂತೆ, ಐಡೆಂಟಿಫೈ ಮಾಡುವಂತೆ ಅವರಿಗೆ ಸಹಾಯ ನೀಡು. ನೀನು ಕರ್ತನೆ ಯೇಸಪ್ಪ ಜಾತಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದ ದೇವರಲ್ಲ, ಜಾತಿ ಸ್ಥಾಪನೆ ಮಾಡಲು ಬಂದ ದೇವರಲ್ಲ, ಧರ್ಮ ಸ್ಥಾಪನೆಗೆ ಬಂದ ದೇವರಲ್ಲ. ಮನುಷ್ಯನನ್ನು ಪಾಪದಿಂದ ಬಿಡಿಸಿ ನಿತ್ಯ ಜೀವ ಕೊಡಲಿಕ್ಕೆ ಬಂದ ದೇವರು. ನಿನ್ನ ರಾಜ್ಯನೇ ಬೇರೆ, ನಿನ್ನ ಕರ್ತನೆ ನೀನು ನಮಗೋಸ್ಕರ ಇಟ್ಟಿರುವಂಥ ಸೌಭಾಗ್ಯನೇ ಬೇರೆ ಕರ್ತನೆ. ಆ ಸೌಭಾಗ್ಯದ ಪರಿಜ್ಞಾನ ಗ್ರಹಿಕೆ ಕರ್ತನ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬಿಸ್ನೆಸ್ ಮೆನ್ಗಳಿಗೂ, ಎಲ್ಲ ವ್ಯಾಪಾರಿಗಳಿಗೂ, ಎಲ್ಲ ಕರ್ತನ ದಿನಗೂಲಿ ಕೆಲಸಗಾರರಿಗೂ ಉಂಟಾಗಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಏಕ ಮನಸ್ಸಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವ್ಯಾಪಾರಿಗಳಿಗೂ, ಜನಸಾಮಾನ್ಯರಿಗೂ, ಎಲ್ಲ ಕರ್ತನೆ ದಿನಗೂಲಿ ಕೆಲಸಗಾರರಿಗೂ ಶುಭವನ್ನು, ರಕ್ಷಣೆಯನ್ನು, ನಿತ್ಯ ಜೀವವನ್ನು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿಯಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ತಂದೆ, ಈ ದಿನ ನಮಗಾಗಿಯೂ ನಮ್ಮ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ. ಆರೋಗ್ಯ ಬೇಕಾದವರಿಗೆ ಆರೋಗ್ಯ ಕೊಡು ಸ್ವಾಮಿ. ಕರ್ತನೆ ಹೋಗೋಣ ಬರೋಣಗಳಲ್ಲಿ ಜೊತೆಗಿದ್ದು ಸುರಕ್ಷತೆ ಕೊಡಪ್ಪ. ಈ ದಿನ ಕೈಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.